ತಪ್ಪು ಅದು ಹೋಗಿದ್ರೆ ಹೆಂಗ ವೈದ್ಯಗಿರೋದು ಸುಟ್ಟೋದು ಈಗ ಸದ್ಯದಲ್ಲಿ ಮಹಾತ್ಮರ್ಯಾರೋ ಬಂದಾರ ಯಾರೆಂಬುದು ಗೊತ್ತಾಗಿದೆಲ್ಲ. ನಯ ವಿನಯ ಭಯಭಕ್ತಿಗಳಿಂದ ಕರಗಳನ್ನು ಮುಗಿದು ಸ್ಥಿರವಾಗಿ ಮೊದಲು ವಿಚಾರ ಮಾಡಿ ನೋಡಿ. ನೇರಕ್ಕೆ ಹೋಗಿದಂತ ಧ್ವನಿ ಅವರ ಕರ್ಣದ ಹೊಳೆ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡು. ಎಂತ ಪರಾಕ್ರಮನ ಮುಂಭಾಗದೊಳಗೆ ನಿಂತು ಅಂಧದೇಳಕದ ವಿಚಾರ ಮಾಡಿದೆ. ನಿನ್ನ ಭಕ್ತಿಗೆ ಅವರು ಮೆಚ್ಚಿರುವರೆಂದು ಹೇಳು. ಹಲೋ, ಪಾರ್ವತಮ್ಮನವರ ಮೈ ಬೆವರಿನಿಂದ ಉದ್ಭವಿಸಿದಂತ ಯಾರಿವರು ವಿನಾಯಕರಂತೆ ಈ ಸಭಾಮಂದಿರಕ್ಕೆ ಯಾರು ಕಾರಣ ಬಂದಿರಬಹುದು ಕೇಳಿ ನೋಡಿ.
ಮಾಡಿ ನೋಡು. ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡಪ್ಪ. ನೀನುಗಾರು ನಿನ್ನ ಹೆಸರಂತ ಹೇಳಪ್ಪ. ನೀನುಗಾರು ನಿನ್ನ ಹೆಸರಂತ ಹೇಳು.
ತಂದೆ ತಾಯಿಗಳು ಯಾರೋ ಪಾರ್ವತಿ ಪರಮೇಶ್ವರ ಎಲ್ಲವಾದ ಸುಪುತ್ರೆಯನ್ನು ಬರೆದಿಲ್ಲ ಭಕ್ತರಲ್ಲಿ ಹೋಗಿ ತಾಯಿ
ಮಾಡಿದಂತ ಕೈಲಾಸ ಎಷ್ಟು ದೂರ ಇರುವುದು? ಹೌದು. ಗೋಕುಲವು ಎಷ್ಟು ದೂರ ಇರುವುದು? ಬಹಳ ದೂರ ಅದ ಮಾರ. ನಾನು ಬಾಲಕೃಷ್ಣ ಮಾಡಿದಂತ ಬಾಲಕನಿಗೆ ವಿಡಿಯೋ
ಅಲ್ಪಳಿಸಲು ಛತ್ತೀಸಗಢ ದೇವತರು ದಿಕ್ಕ ದಿಕ್ಕಿಗೆ ಓಡಿದರು. ಓಡಿ ಹೋದರು. ಹರ ಅಲಲಲೈ ಸಪ್ತ ಸಮುದ್ರವನ್ನು ಕುಡಿತೇಲಿ ಹಿಡಿದು ಹೊಪ್ಪಲ್ಲಿ ಕುಡಿಯುವಂತ ವೀರಾದಿ ವೀರ ಅತಿ ಗಂಭೀರ ಭಯವಿಲ್ಲದೆ ವಿಚಾರಿಸುವ ನೀನು ದಾಹರು, ನಿನ್ನ ಹೆಸರೇನು? ಏನಂದ್ರು? ಅಲ್ಲ, ಇಂತಹ ವೀರಾದಿ ವೀರನ ಮುಂದೆ ನಿಂತು ಮಾತನಾಡ್ತಿದ್ದೆ. ಹೌದು. ನೀನು ದಾರು, ನಿನ್ನ ಹೆಸರೇನಂತ ಕೇಳ್ಯಾರ ಅವರು. ಮಾಸ್ತರ, ಹಾ ಕೋತಿ ಮಾಡಿ ಹೊಡ್ತಿತ್ತು, ಹಾ ಕಪ್ಪಿ ನೀರು ಕಡ್ತಿತ್ತು, ಹಾ ಇರಿಬಿ ಎಂಬ ತುಮಲದ ಸೀರೆಯನ್ನ ಹುಟ್ಟಿತ್ತು. ಹೌದಪ್ಪ, ಪರವಾಗಿಲ್ಲ. ಇಂಥ ವಿಚಿತ್ರವಾದ ಸಾರಥಿ ನನಗಂತಾರ ತಂದೆ ಹೇಳನ್ನ ಮುಂದೆ. ನಾವು ದಹಾರ ಎಂದು ಕೇಳುತ್ತೀಯ, ಅದಕ್ಕೆ ಎತ್ತ ಬಹ ಚಿತ್ತ ಬಿಟ್ಟು ಕೇಳುವಂತವನು ಕೊಂಡ ಪ್ರಚಂಡನೆಂದು ಧರಿಸಿದ ಬಾಪ್ರೆ, ಆ ಮುತ್ತಿನ ಪೆಂಡೆಯನ್ನು ಶೃಂಗರಿಸುವುದು. ನೋಡು ನೋಡು ಹೇಳ, ಇದು ಅಲ್ಲದೆ ಆ ಬಂಡ ದೇವೇಂದ್ರನ ವಜ್ರದ ಆಯುಧವನ್ನು ಕಸಿದು ಹಾಕಿದ ವೀರಾದಿ ವೀರ ಅತಿ ಗಂಭೀರ ಗುಂಡಿಗೆನು ಸೀಳಿ ದಿಕ್ಪಾಲಕರ ಕುತ್ತಿಗೆಯನ್ನು ಕೆತ್ತುವೆ. ಅಷ್ಟ ದಿಕ್ಪಾಲಕರ ಕುತ್ತಿಗೆಯನ್ನು ಕೆತ್ತುವೆ. ಲಂಕ ನಗರದ ದಶಗಂಟಲಕ್ಕಿಂತ ಮಿಗಿಲಾದ ಶತಮಂಡಲಕ್ಕೆ ಅಧ್ಯಕ್ಷನಾದ ಆ ವಿರೂಪಾಕ್ಷನ ವರ ಬಲದಿಂದ ಮೆರೆಯುವೆ. ಶತಕಂಠ ರಾವಣನೆಂದು ಜೈ ಬಿರಿ ಹೊಡಿಸು ಸರ್ವರಿಗೆ ತಿಳಿಸು ಚಾರಕ ಮುಂದೆ ಚಾರಕ. ಏನಂದ್ರೆ ಚಪ್ತ ಶತ 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 ಅಂದ್ರೆ 100. 100 ಇದಾವಂತದಾಗ 200 ಭುಜ. ಹೌದು. ಶತಕಂಠ ರಾವಣೇಶ್ವರರಂತೆ ಹೌದು. ಈ ಸಭಾ ಮಂದಿರಕ್ಕೆ ಏನು ಕಾರಣ ಬಂದಿರಬಹುದು ಕೇಳಿ ನೋಡಿ. ಶತಕಂಠ ಮಹಾರಾಜಾಯ್ತು ಆಮೇಲೆ ಮಂದಿರ ಬಿಟ್ಟರೆ ಸುಂದರವಾದ ಸಭಾ ತಾರಕದ ತಾತ್ಪರ್ಯ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಭುಜಬಲ ವಿಕ್ರಮನಾದ ಮಂತ್ರಿ ಸೇನಾಧಿಪತಿಗಳಾದ ರಕ್ತಬಿಂದ ಘೋರ ಸೂರಗಳು ಎನ್ನ ರಾಜಕಾರ್ಯದ ವಿಚಾರವನ್ನು ತಿಳಿದುಕೊಳ್ಳಲು ಬರಳವಾಯ್ತು. ಸಾರಥಿ ಅತಿ ಜಾಗೃತಿ. ಒಂದು ನುಡಿ ಹೇಳುವನ್ನು ಚೆನ್ನಾಗಿ ಕೇಳುವಂತವನಾಗು. ಆಹೋ ರಾಜ, ನಿಮ್ಮ ಅಪ್ಪಣೆ ಪ್ರಕಾರ
ಜಾಗೃತಿಯಿಂದ ರಣರಂಗದಲ್ಲಿ ರಕ್ತದ ಒಕ್ಕಳಿ ಹಾಡುವ ಹೌದು. ಸೇನಾಧಿಪತಿಯಾದ ರಕ್ತ ಬಿದ್ದನು ವೈರಿಗಳ ಗರ್ಭವನ್ನೇ ಹಿಗ್ಗಬಹುದು. ಸೂರರು ಎನ್ನ ಕಾಲ ರಕ್ಕಸರನ್ನು ಶತಕಂಠ ರಾವಣನ ಹತ್ಯೆ ಆಗಿರುವುದೆಂದು ಬರೆ ಹೇಳ ದೂತ ಮೀರದ ಕೆಳೆಯನ್ನು ಮಾತು. ಅರೇ ಆತ ಹೋಗಿಲ್ಲ ಕಡೆ ಇನ್ನು ಮುಂದೆ ನೋಡು ಕರಿ ಸ್ವಲ್ಪ ಸರಿ ಸ್ವಲ್ಪ ಸರಿ ಸೆಟ್ ಬರ್ತದೆ ಸರಿ ಇಲ್ಲ ನೋಡ್ಕೊಂತೀರ ಯಾರು ಬಂದಾರಲ್ರಿ? ಮಹಾತ್ಮರು ಬಂದಾರ, ಇವರು ರಾಜರು, ಹೌದು ಅವರು ಬೇರೆ ಇವರು ಬೇರೆ. ಆದರೆ ಹೌದು ಇವರ ಆರಂಭದ ಗೊತ್ತಾಗದಲ್ಲ. ಫಲಗಳಿಂದ ಹೌದು ಪೂಜೆ ಮಾಡು, ಬಂದ್ ಮಾಡು. ಸದ್ಯದಲ್ಲಿ ವಂದನಾದ ಸ್ತುತಿಗಳಿಂದ ವಿಚಾರವನ್ನು ಮಾಡಿ ನೋಡಿ ಆರಂಭದ ಗೊತ್ತಾಗುತ್ತೆ. ನಮ ನಮ ಯಾರು ಬಂದಾರ ತಂದೆ? ನೀನು ಹೋಗಿದಂತ ಧ್ವನಿ ಹೌದು ಅವರ ಕರ್ಣದೊಳ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಲ ವಿಚಾರ ಮಾಡು. ನಮ ನಮ ಯಾರು ಬಂದಾರ ತಂದೆ? ನಿಟಲ ತಟಗಟ್ಟಿತವಾದ ಖರವಾಳದ ಕಾಂತಿಗೆ ಗಗನವಾಸಿಯಾದ ಸೂರ್ಯನು ತನ್ನ ಪ್ರಾಣವನ್ನು ನಿಲ್ಲಿಸಿದನು. ಹಿಮಾಚಲಗಿರಿ ದಡ್ಬಡಲ್ಲೆಂದು ಕಾಲದಲ್ಲಿ ಭೂಮಿಗೆ ಬರಲಿತು. ಅತ್ಯದ್ಭುತ ಧ್ವನಿಗೊಯ್ದು ರಸ ತಾಳವನ್ನು ಬಗೆದು ಹಾದಿಶೇಷನ ಪಣಾಮಣಿಯಮ್ಮು ಮುಖಂಡನು ಅಡ್ಡ ಬಂದರೆ ಆತನ ಲಕ್ಷ್ಯವಿಲ್ಲದೆ ಭೂಮಿಗೆ ಅಪ್ಪಳಿಸಿವೆ. ಇಂಥ ಒಡವಾಜ್ಞೆಯಂತೆ ಒಡಕರಿಸಿ ಘಟಕಟನೆ ತ್ವರಿತ ಆಯುಧಗಳನ್ನು ಕಡಿಯುತ್ತ ಗರ್ಜನೆಯಂತೆ ಬೆರೆಯುವ ಹಾರ್ಪಡಿಸುವೆ. ಇಂಥ ಕಡು ಭೀಕರನ ಹೆದುರಿನಲ್ಲಿ ನಿಂತು ದಹಾರೆಂದು ವಿಚಾರಿಸುವ ಮಿಹಿಲುದಾವನ ಲೈಚರ ಮಂಜನಾಳೆಯನ್ನ ಹಸ್ತರ. ಏನಾಯ್ತಪ್ಪ? ಅಲ್ಲ ಅಲ್ಲ ಸಾರಥಿ ಸಣ್ಣವನಾದ ಎತ್ಕಂಬಾಕ. ಹೌದು ಸಾರಥಿ ಸಣ್ಣವನಾದ್ರಪ್ಪ, ಇನ್ನ ದೊಡ್ಡವರಾಗಬೇಕಾಗಿತ್ತು ನಾವು. ಇಂತಹ ವೀರಾದಿ ವೀರನ ಮಧ್ಯೆ ನಿಂತು ವಿಚಾರ ಮಾಡ್ತಿದ್ದಿ. ನೀನದಾರು, ನಿನ್ನ ಹೆಸರು ಅಂತ ಹೇಳು. ಕೋಟಿ ಮೇಲೆ ಕೋಟನ್ನು ಹಾಕಿಕೊಂಡು ಆ, ಬೂಟನ್ನು ಮೆಟ್ಟಿಕೊಂಡು ಈ ಬ್ಯಾಡಿ ಒಳಗೆ ಅಡ್ಡಾಡುವಂತ ದಿಟ್ಟ ಸಾರಥಿ ನನಗಂತಾರ ತಂದೆ ಹೇಳನ್ನ ಮುಂದೆ. ಹರ ಹರ ಸಾರಥಿ ಎಂಬ ನರಪಸುವೆ ಎಂಬ ನಮ್ಮ ನಾಮಾಂಕಿತವನ್ನು ಕೇಳಬೇಕೆಂಬ ಇಷ್ಟವಾದರೆ ಹೇಳುತ್ತೇನೆ. ಹರ ಹರ ದೇವಮಾನವರೆಂಬ ದೇವತರ ಮಿಂಡ ಕೋದಂಡ ಕುಂಡ ಪ್ರಚಂಡ ಅಖಿಲಾಂಡ ಕೋಟಿ ದೇವತರಿಗೆ ಹೊಡೆಯಲಾದ ಇಂದ್ರ ನಮ್ಮ ಹಿಡಿದು ಸೆದೆಬಡೆದು ಮಣ್ಣು ಮುಚ್ಚಿಸುವೆ. ಹರ ಹರ ಇದನ್ನು ನೋಡಿ ಮುಕ್ಕಣ್ಣನು ಅಡ್ಡ ಬಂದರೆ ಆತನ ಲಕ್ಷ್ಯವಿಲ್ಲದೆ ಭೂಮಿಗೆ ಅಪ್ಪಳಿಸುವೆ. ಹರ ಹರ ಇಂಥ
ತ್ರಿಮೂರ್ತಿಗಳಿಗೆ ಗಂಡ. ಚಂಡ ಇಂಡು ದೇವತರಿಗೆ ಮಿಂಡ, ಗಂಡು ಗಲಿಗಳಿಗೆ ಗಂಡ. ಪುಂಡ ರಕ್ತ ಬೀಜ ಸೂರ ಮಹಾರಾಜನೆಂದು ಜಹಿ ಬೀರಿ ಒಡಿಸು ಬೋರ್ಗರಿಸು. ನೀನು ಮಾತ್ರ ನಮ್ಮ ಅಪ್ಪಣೆ ಪ್ರಕಾರ ನಡೆದುಕೊಳ್ಳುತ್ತಿದ್ದರೆ ನಿನ್ನನ್ನು ಉಪ್ಪಿನಕಾಯಿ ಚಪ್ಪರಿಸಿದಂತೆ ಸಪ್ಪಳಾಗದಂಗೆ ತೃಪ್ತಿ ಹೊಂದುವೆನು. ತಹಾತ ಪ್ರಯುಕ್ತ ಬಹು ಎತ್ತರದಿಂದಿರುವಂತವರಾಗ ಸಾರದೆ ಮುಂದೆ ನೋಡಿ ಏನಂದ್ರಪ್ಪ? ಏನ ಕೇಳಿದ್ರು ನೋಡಿ. ಹಿಂದಕ್ಕೆ ಯಾರು ಬಂದಿದ್ರು? ಹಿಂದಕ್ಕೆ ರಾವಣೇಶ್ವರ. ಶತಕಂಠ ರಾವಣ. ಹೌದು ಅವರ ಮಂತ್ರಿಯಾದಂತಹ ಹೌದು. ರಕ್ತಬೀಜ ಮಹಾರಾಜರಿಂದ ಏನು ಕಾರಣ ಬಂದರೆ ಇಲ್ಲಿಗೆ ಕೇಳಿ ನೋಡಿ. ತಹವೇ ರಕ್ತ ಬಿಂದ ಸೂರಲ್ಲ ಬೆಳೆದಾಯ್ತು. ಆಮೇಲೆ ಬಂದರು ಬಿಟ್ಟವಿ ಸುಂದರವಾದ ಸಭಾ ಸ್ಥಾನಕ್ಕೆ ಬಂದ ತಾತ್ಪರ್ಯ ಧ್ವನಿಯೇ ಬಂಗಾರದ ಗಿರಿಯೇ. ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ದೊರೆಯಾದ ಶತಕಂಠ ರಾವಣೇಶ್ವರನು ಕರೆಸಿದ ಕಾರಣ ಬರೋಣವಾಯಿತು ಸಾರಥಿ. ರಾಜ ನಮ್ಮ ವ್ಯಕ್ತಿ ಮೇಲೆ ಜಾಗೃತಿ. ಮತ್ತೊಬ್ರು ಯಾರ ಕಡೆ ಬಂದಾರ ನೋಡಪ್ಪ ಅಂದೆ. ನೋಡಿ ಕಡೆ ಯಾರು ಬಂದಾರ ಎಂಬುದು ನೋಡ್ಬೇಕು ಅವ್ರನ್ನ ಸ್ವಲ್ಪ. ಅಲ್ಲ ಅವರ ಭೀಕರ ರೂಪ ಲಾವಣ್ಯ ಹೆಂಗಾದ ನೋಡ ಅಂದೆ. ಹೇಗೆ ದೃಶ್ಯ ಆಗಿರ್ತದ ಪೂಜೆ ಮಾಡು. ಸಾರಥಿನೆಲ್ಲ ಅರ್ಧ ಭಾಗ ಆಟದ ಪಾಪ ಬಂದಾಗ ಏನಾಗಿದೆ ನೋಡಿ. ಪೂಜೆ ಆಯ್ತು. ಸದ್ಯದಲ್ಲಿ ಹೌದು ಯಾರೆಂಬುದು ಗೊತ್ತಾಗದಲ್ಲ, ವಿಚಾರ ಪರಿಮುಖದಿಂದ ಗೊತ್ತಾಗದೆ ವಿಚಾರ ಮಾಡು. ಯಾರು ಬಂದಾರ ತಂದೆ? ಏನು ಕೂಗಿದಂತ ಧ್ವನಿ ಹೌದು. ಅವರ ಕರ್ಣದ ಹೊಳೆ ಬಿದ್ದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ವೇಳೆ ವಿಚಾರ ಮಾಡು. ನಮೋ ನಮ ಯಾರು ಬಂದಾರ ತಂದೆ? ಕಡು ಭಯಂಕರ ಉಗ್ರ ರೂಪವನ್ನು ಕಂಡು ಗಗನವಾಸಿಗಳಾದವರು ಎತ್ತಲಡಿಗಿದರು. ಚಂದ್ರ ಸೂರ್ಯರ ಮುಕ್ಕಿತ್ತಿ ತಿರುವೆ ಈ ದರ ಮಂಡಲಕ್ಕೆ ಬೀಸಾಡುವೆ. ಎಂತ ಪರಾಕ್ರಮ ಎದುರು ನಿಂತು ಭಯವಿಲ್ಲದೆ ವಿಚಾರಿಸುವ ನೀನು ದಾವನಲೈ ಬಟ ಬಂದು ನೋಡಣ್ಣ ಬಟ. ಏನಂದ್ರು? 33 ಕೋಟಿ ದೇವತೆಗಳು ಎನ್ನೆದರು ನೋಡು. ಹೌದು.
ಆದರ ಗದಗದನೆ ನಡುಗುವರೆ ನೀನು ದಾರು ನರಮನುಷ್ಯ ನಿನ್ನ ದೇಹಕ್ಕೆ ಮೆಚ್ಚಿದೆ ನಿನ್ನ ಸೆರೆಳಂತ ಮಾಸ್ತರ ಒಂದೇ ಗೋಧಿ ಕಾಳನ್ನ ತಂದು ಗರಗರನ್ನ ಬೀಸಿ ಆಯ್ತು ಜಲ್ದಿ ಮುಗಿಸ್ಬಿಡು 900 ಕಡವನ್ನು ಮಾಡಿ ಮುಟ್ಟ ಮಂದಿನ ಕಳಿಸಿ ಮುಂಡಿಗೆ ಅವ್ರನ್ನ ಉಣಿಸಿದ ಎಲ್ಲಾರನ್ನು ಕಳಿಸಿ ಎಲಗಟ್ಟಿ ಅವ್ರನ್ನ ಉಣಿಸಿದ ಉಳಿಕಾಲ ಕೊಡವನ್ನು ಪುಟ್ಟಗ ತುಂಬಿಕೊಂಡು ಸ್ವಾದ್ರ ಮೌನ ಮನೆಗೆ ಹೋಗಿ ಅಟ್ಟದ ಮೇಲೆ ಇಟ್ಟ ಹಟ್ಟ ಕಡ್ಕೊಂಡ್ಬಿತ್ತು 8 ಎತ್ತು ಸತ್ತು ಸ್ವಾದ್ರ ಸಾಸಿ ಅಂಬಕ್ಕೆ ಉಂಡು ಹೇಳಕ್ ಹೋದಕ್ಕಿನ್ನ 3 ತಿಂಗಳ ದಿನ ಬಂದಿಲ್ಲ ಇಂಥ ವಿಚಿತ್ರವಾದ ಸಾರಥಿ ನಮಗಂತಾರ ತಂದೆ ನಾವು ದಾರಿ ಅಂದರೆ ಚಂಡ ಪ್ರಚಂಡ ಊರ್ದಂಡ ಗಂಡುಗಳಿಗೂ ಗುಂಡಿಗೆ ಬೆಚ್ಚುವ ಅಪ್ಪಳಿಸಿ ಚಪ್ಪರಿಸಿ ರಣಬೇರಿಯ ಮೂಡಿಸುವೆನು ಸಮರ್ಥ ಶತಮಂಡಲಕ್ಕೆ ಅಧ್ಯಕ್ಷನಾದ ಶತಕಂಠ ರಾವಣನ ಸೈನಾಧಿಪತಿ ವೀರಾದಿ ವೀರ ಘೋರ ಸೂರನೆಂದು ಜೈ ವೀರ್ಯಮ್ಮಡಿಸು ಡಂಕನಗಾರಿ ಎಂಬಾರಿ ಸಾರಥಿ ಜಾಗ್ರತೆ ಶತಕಂಠ ಘೋರಾಸುರ ರಕ್ಕಸರು ಬಂದಿದೆ ಇವರು ರಕ್ತ ಬೀಜ ಬಂದಿದ್ರಲ್ಲ ಹೌದು ಅವರ ಸೇನಾಧಿಪತಿಯಾದಂತ ಹೌದು ಘೋರಾಸುರ ಮಹಾರಾಜರಂತ ಏನು ಕಾರಣ ಬಂದರೆ ಕೇಳಿ ಘೋರಾಸುರ ಮಹಾರಾಜರ ಬಲವಾಯ್ತು ಮೇಲೆ ಮಂದಿರ ಬಿಟ್ಟವಿ ಸುಂದರವಾದ ಸಭಾಸ್ಥಾನಕ್ಕೆ ಬಂದ ಈ ಸಭೆ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಶತಕಂಠ ರಾವಣನು ಚಂದದಿಂದ ಬರ ಹೇಳದ ಕಾರಣ ಅದಕ್ಕೆ ಬಂದಪ್ಪ ಆತನ ಆಜ್ಞೆಗೆ ಶಿರಸ ವಹಿಸಿ ನಡೆಯ ನಿಮಿತ್ತ ಬರೋಣವಾಯ್ತು ಸಾರಥಿ ಬಾಲಕರಿಗೆ ನಿಗದೊಡ್ಡನ ಮೈಯ 101 ರೂಪಾಯಿ ಕೊಟ್ಟಿರ್ತಾರೆ ರಾಜ ಇದಕ್ಕೆ ಸರಿ ನಮೋ ನಮ್ಮ ಶತಕಂಠ ರಾವಣೇಶ್ವರ ನಿನ್ನ ಪಾದಕ್ಕೆ ಅಭಿವಂದಿಸುವೆನು ಐಶ್ವರ್ಯ ಮತ್ತು ಘೋರ ಸೂರರೇ ನಿಮಗೆ ಶುಭವಾಗಲಿ ಮೇಲಕ್ಕೆ ಈ ಘೋರ ಸೂರ ಪಾತ್ರ ಮಾಡಿದಂತ ಬಾಲಕರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ ಹರ ಹರ ನಹಾರ್ ಒಂದು ರೂಢಿ ಹೇಳಿದನು ಚೆನ್ನಾಗಿ ಕೇಳುವಂತವನಾದ ರಾಜೇಂದ್ರ ನಾನೊಂದು ರೂಢಿ ಹೇಳಿದನು ಚಿಕ್ಕಂದು ಕೇಳುವಂತವನಾದ ಯಾವ ನುಡಿ ಇರುವುದು ಚೆನ್ನಾಗಿ ಕೇಳುವಂತವನಾದ
ಮಾಡಿಸಿದ ಕಾರಣವೇನು? ಆ ಚೆನ್ನಾಗಿ ಬಿತ್ತರಿಸು ರಾಜ ರವಿಕೋಟಿ ತೇಜ. ಫಲ ಅಲವಲ ರಕ್ತಬಿಂದು ಆ ಛತ್ತೀಸ ಕೋಟಿ ದೇವತರು ಆ ನಮ್ಮ ಆಜ್ಞೆ ಪಾಲನೆಗೆ ಸರಿಯಾಗಿ ನಡೆಯುವರೋ ಇಲ್ಲವೋ? ಆ ನಮ್ಮ ಆಜ್ಞೆ ಮೀರಿದ ದೇವಮಾನವರನ್ನು ಆ ನಮ್ಮ ಬಂದಿರ ಕಾನೆಯಲ್ಲಿ ತಂದಿರಿಸಬೇಕು. ಮತ್ತು ಯಾವ ಲೋಕವತಮನ ಹೇಗಿರುವುದು ಬಿತ್ತರಿಸು. ಫಲ ಅಲವಲ ಮಂತ್ರಿ. ಇದು ಅಲ್ಲದೆ ಸ್ವರ್ಗ ಮಧ್ಯ ಪಾತಾಳ ಸಮಾಚಾರವೇನೆಂದು ಚೆನ್ನಾಗಿ ಬಿತ್ತರಿಸು. ರಕ್ತಬಿಂದು ಸೂರ ಹಾಲ ಹಾಲ ರಾಜೇಂದ್ರಲೇ ಸ್ವರ್ಗ ಲೋಕದ ಇಂದ್ರಾಯುಧಿಗಳ ಗರ್ವಮೋ ನಾನೇನೋ ಬಲ್ಲೆನೋ. ಆದರೆ ಭೂಲೋಕ ಅಯೋಧ್ಯಪುರದ ಹರಸ ಮಹಾಪ್ರಬಲನೆಂಬ ಸಂಗಾತಿಯನ್ನು ತಿಳಿದಿರುವೆನು. 106 ಕೋಟಿ ಜನರು ನಿನ್ನ ಮಾತಿಗೆ ಒಪ್ಪಿ ಕಾರ್ಯ ಸಾಧಿಸಿರುವರು. 6,000 ಗಜಗಳು, 600 ಹೊಂಟೆಗಳು, 800 ಕುದುರೆಗಳು, 1800 ಪ್ರಜೆಗಳು ವ್ಯವಸ್ಥೆ ಸರಿಯಾಗಿ ನಡೆಸುವರು ರಾಜ ರವಿಕೋಟಿ ತೇಜ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಹತ್ತೆ ಆನಂದವಾಯಿತು. ಏನಾಧಿಪತಿಯಾದ ಘೋರ ಸೂರನೇ, ನಿಮಗೆ ನೇಮಿಸಿದ ಅಧಿಕಾರವು ಹೇಗೆ ನಡೆಯುವುದು? ಆ ಛತ್ರೆರೆಂಬ ಹದಮರು ನಮ್ಮ ಆಜ್ಞೆ ಸರಿಯಾಗಿ ನಡೆಯುವರೋ ಇಲ್ಲವೋ? ಒಂದು ಹುಳಿದೆ ಬೆತ್ತರಿಸಿ ಘೋರ ಸೂರ ನಿನ್ನ ಕಟ್ಟುಳೆಯ ಪ್ರಕಾರ ನೀನು ನೇಮಿಸಿದ ಸತಿಪತಿಯರನ್ನು ಹಿಡಿದು ತಂದು ಅಸಾಧ್ಯವಾದ ಶಿಕ್ಷೆಯನ್ನು ನೇಮಿಸಿರುವೆನು. ಜಂಜೂರಿ ಬೇಡಿಗಳಂ ಜಡಿದು ಮನೆಯಲ್ಲಿ ಇಟ್ಟಿರುವೆನು. ಲಂಕೆ ನಗರಕ್ಕೆ ಅರಸನಾದ ದಶಕಂಠನಿಗೆ ಅಯೋಧ್ಯಪುರದ ಛತ್ರಿಯೆಂಬ ಸೂರ್ಯವಂಶವುಳ್ಳವರ ಬಂದು ಲಂಕೆಯನ್ನು ಮುತ್ತಿ ಸಂಹಾರ ಮಾಡಿದರಂತೆ ಈ ಮಾತು ನಮ್ಮ ಕಿವಿಗೆ ಬಿದ್ದಿರುವುದು. ಇದನ್ನು ತಿಳಿದು ದೇವತರನ್ನು ಎಳೆದು ತಂದು ನಿನ್ನ ವಶಕ್ಕೆ ಕೊಡಬೇಕೆಂದು ಮನಸ್ಸು ಮಾಡಿರುವೆನು. ಹೇಳಿದೆಯನ ದಾನವೆಂದ್ರೆ ಮತ್ತೆ ಮುಂದಿನ ಸೂಚನೆ. ಮಂತ್ರಿಗಳೇ, ಒಂದು ನುಡಿ ಹೇಳುವುದು ಚೆನ್ನಾಗಿ ಕೇಳುವಂತವರಾಗಿ ಹಾದ್ಯಾವ ನೋಡಿ ಚತ್ತರಿಸಿ ಹೇಳುವಂತವರ ಏ ಘೋರ ಸುರನ ನಿನ್ನ ಮಾತಿಗೆ ಮನವೊಪ್ಪಿ ನಿಮ್ಮ ಮಾತುಗಳ ಕೇಳಿ ಅವರಿಗೆ ಕೋಪವಾಗಿ ದಗದಗಲಿ ಹುರಿಯುವುದು. ದೇವತರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಘೋರ ಸೂರ. ತಿಳಿತೇನೆ ಹೇಳೋದು ವಿಚಾರ. ಬಾಲಕನಾದ ಶತಕಂಠ ರಾವಣ ಸೂರನೇ, ನಿನ್ನ ಕಟ್ಟುಳೆಯ ಪ್ರಕಾರ ಮೆಕ್ಕಿದ 30 ಕೋಟಿ ದೇವತರನ್ನು ಬಂಧಿಸಿ ತಂದಿರುವೆನು. ಋತ ನೇಮ ತಪ್ಪಿ ನಡೆಯುವ ಆದಮರನ್ನು ಕೈ ಕಾಲುಗಳನ್ನು ಕಟ್ಟಿ
ಸರಿಯಾದ ಶಿಕ್ಷೆಯನ್ನು ಕೊಟ್ಟಿರುವೆನು. ಆ ಅವನನ್ನು ಅವನ ಸತಿಯರನ್ನು ಹಿಡಿದು ತಂದು ನಮ್ಮ ಬಂದಿ ಕಾಣಿಯಲ್ಲಿ ಇಟ್ಟಿರುವೆನು. ಅವರು ಬಂದು ನಮ್ಮನ್ನು ದ್ರೋಹಿ ಎಂದು ತಿಳಿದರೆ ಪ್ರತಿನಿತ್ಯ ಒಪ್ಪತ್ತಿನ ಹಾರವನ್ನು ಹಾಕುವೆನು. ಮತ್ತೇನು ಆಜ್ಞೆ ಆಗುವುದು ದೊರೆಯ ಘೋರತನದಿಂದ ಜಯಿಸಿದ ನಿಮ್ಮ ಚಮತ್ಕಾರಕ್ಕೂ ನಾ ಮೆಚ್ಚಿದೆ. ಆದರೆ ನಮ್ಮ ರಾಜ ಕಾರ್ಬಾರವು ಇಷ್ಟಕ್ಕೆ ನಿಲ್ಲಿಸಿರಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತವರಾಗಿರಿ. ರಕ್ತಬಿಂದು ಘೋರ ಸೂರರೇ. ಶುಕ್ಲಾಚಾರ್ಯ